ನಾನು ಈ ಕಾನ್ವೆಂಟ್ಗೆ ಬಂದ 2 ವಾರದ ನಂತರ ಸಂಜು ಅಡ್ಮಿಷನ್ ಆಯ್ತು. ಅವ್ರ ಅಮ್ಮ ಅವನನ್ನ ಕರ್ಕೊಂಡ್ ಬಂದಿದ್ರು. ಎಲ್ಲ ಮಕ್ಕಳಾಗೆ ತಾಯಿನ ತುಂಬಾ ಅಟ್ಯಾಚ್ ಆಗಿದ್ದ. ಅವರು ಅವನನ್ನ ಬಿಟ್ಟೋಗುವಾಗ ಹಠ ಮಾಡಿದ. ನಾನ್ ಸಮಾಧಾನ ಮಾಡಿದೆ. ಹೋಗ್ತಾ ಹೋಗ್ತಾ ಗೊತ್ತಾಯ್ತು ಅವನು ಎಲ್ರ ಜೊತೆ ಬೆರೆಯೋ ಹುಡುಗ ಅಲ್ಲ ಅಂತ, ಸ್ಪೆಷಲ್ ಚೈಲ್ಡ್. ಆದ್ರೆ ನನಗ್ ಮಾತ್ರ ಅವನ್ ತೀರಾ ಹತ್ರ ಆದ. ಸಂಜು ಬಗ್ಗೆ ಅಕ್ರೆ ಇದೆ, ಅದನ್ನ ಪದಗಳಲ್ಲಿ ಹೇಳಕ್ಕಾಗಲ್ಲ. ಆ ವಯಸ್ಸಿಗೆ ಫ್ರೆಂಡ್ಸ್ ಯಾರು ಇಲ್ಲ ಅನ್ನೋದು ಸಹಜ ಅಲ್ಲ. ದಿನ ಸಂಜೆ ಅವನು ಪ್ಲೇ ಟೈಮಲ್ಲಿ ಆಟ ಆಡ್ತಿರ್ಲಿಲ್ಲ, ಕಾಮಿಕ್ಸ್ ಓದ್ತಿದ್ದ. ಅವನಿಗೆ ಎಲ್ಲ ಬೇಗ ಬೋರ್ ಆಗ್ತಿತ್ತು. ನನ್ ಜೊತೆ ಕೂತು ಕತೆ ಕೇಳಿಸ್ಕೊತಿದ್ದ. ಒಂದೊಂದ್ಸಲ ಅವನು ಓದಿದ್ರನ್ನ ನನಗೆ ಹೇಳ್ತಿದ್ದ. ಅವನ ಲ್ಯಾಂಗ್ವೇಜ್ ತುಂಬಾ ಚೆನ್ನಾಗಿತ್ತು. ಅದಕ್ಕ ಏನೋ ಅವನಂದ್ರೆ ನಂಗೆ ಸ್ಪೆಷಲ್ ಕೇರ್. ನಮ್ಗೆ ಸಬ್ಜೆಕ್ಟ್ ಇಷ್ಟ ಆಗಕ್ಕೆ ಮುಖ್ಯ ಕಾರಣ ಅದನ್ನ ಕಲಿಸೋ ಟೀಚರ್ಸ್ ಟ್ರೈನಿಂಗ್ ಅಲ್ಲಿ. ಹಾಗಂತ ನನ್ ಗುರುಗಳು ಹೇಳ್ತಾ ಇದ್ರು. ಸಂಜುನ ನೋಡಿದಾಗ ನಿಜ ಅನ್ನಿಸ್ತು. ಹಿ ವಾಸ್ ಸೋ ಕ್ಲೋಸ್ ಟು ಮೀ, ಲೈಕ್ ಎ ಮಾಮ್ ಅಂಡ್ ಚೈಲ್ಡ್. ಕ್ರಿಸ್ಮಸ್ ಹಾಲಿಡೇವರೆಗೂ ಈ ತರ ಇದ್ದ. ಯಾರ ಜೊತೆ ಸೇರದೆ ಇದ್ರು ಲವಲವಿಕೆಯಿಂದ ಇದ್ದ. ಆದ್ರೆ ಕ್ರಿಸ್ಮಸ್ ಹಾಲಿಡೇಗೆ ಅವನು ಊರಿಗೋಗಿಲ್ಲ, ಹಾಸ್ಟೆಲ್ ನಲ್ಲೇ ಇದ್ದ. ಯಾಕೆ? ಡೋಂಟ್ ನೋ. ಅವನನ್ನ ಕರ್ಕೊಂಡು ಹೋಗಕ್ಕೆ ಯಾಕೆ ಯಾರು ಬಂದಿಲ್ಲ ಅನ್ನೋದು ನನ್ಗೂ ಗೊತ್ತಿಲ್ಲ. ಮೇ ಬಿ ರಾಜನ್ ಸರ್ಗೆ ಗೊತ್ತಿರುತ್ತೆ. ಬಟ್ ರಾಜನ್ ಅವರು ಸಂಜಯ್ ಪಾಟೀಲ್ ಯಾರು ಅಂತಾನೆ ಗೊತ್ತಿಲ್ಲ ಅಂತಿದ್ದಾರೆ. ಆಮೇಲೆ ಏನಾಯ್ತು ಸಿಸ್ಟರ್? ನಾನು ರಾಜನ್ ಅವ್ರನ್ನ 1-2 ಸಲ ಕೇಳಿದ್ದೆ, ಅವರಿಂದ ಯಾವ ಉತ್ತರನೂ ಬಂದಿಲ್ಲ. ಆಮೇಲೆ ನಾನ್ ಸುಮ್ಮನಾಗೋದೆ. ಹಾಲಿಡೇಸ್ ಪೂರ್ತಿ ಅವನು ಹಾಸ್ಟೆಲ್ ನಲ್ಲೇ ಇದ್ದ. ಕ್ರಿಸ್ಮಸ್ ಹಾಲಿಡೇಸ್ ಮುಗಿಸಿ ಸ್ಕೂಲು ರೀಓಪನ್ ಆದ್ಮೇಲೆ ಅವ್ನ್ ಮೊದ್ಲಿನ ತರ ಇರ್ಲಿಲ್ಲ. ಬೇರೆನೇ ನಡವಳಿಕೆ. ಅವ್ನು ನೋಡೋ ನೋಟ, ಮಾತಾಡೋ ರೀತಿ, ಸಮಥಿಂಗ್ ಹ್ಯಾಸ್ ಚೇಂಜ್. ಸಡನ್ ಆಗಿ ಒಂದಿನ ಸಂಜಯ್ ಪಾಟೀಲ್ ಕಾಣಿಸ್ತಿಲ್ಲ ಅಂತ ಎಲ್ಲ ಕಡೆ ಸುದ್ದಿ ಹುಡುಕಿದ್ವಿ. ಆದ್ರೆ ಎಲ್ಲಿಗೋದ, ಏನಾದ ಅಂತ ನಮ್ಗೆ ಫೈಂಡ್ ಔಟ್ ಮಾಡಕ್ಕೆ ಆಗಿಲ್ಲ. ಯಾಕೋದ, ಏನಾದ ನನ್ಗೊಂದೂ ಗೊತ್ತಿಲ್ಲ. ಆ ಬಗ್ಗೆ ನೆನ್ಸ್ಕೊಂಡ್ರೆ ನನ್ಗೆ ಗಿಲ್ಟ್ ಫೀಲ್ ಆಗುತ್ತೆ. ಅಡ್ಮಿನಿಸ್ಟ್ರೇಷನ್ ಈ ಬಗ್ಗೆ ತನಿಖೆ ಮಾಡ್ತು, ಆದ್ರೆ ಏನು ಪ್ರಯೋಜನ ಆಗ್ಲಿಲ್ಲ. ಆ ದೇವ್ರು ಅವನನ್ನ ಕಾಪಾಡ್ತಿದ್ದಾನೆ ಅನ್ನೋದು ನನ್ನ ನಂಬಿಕೆ. ನಿಜ ಅಂದ್ರೆ ದೇವ್ರು
ಅವರನ್ನ ಮಾತ್ರ ಕಾಪಾಡ್ತಿಲ್ಲ, ಅವರಿಂದ ಎಷ್ಟೋ ಜನನ ಕಾಪಾಡಿಸ್ತಿದ್ದಾನೆ. ಅವರಿಂದ ಈ ಸಮಾಜಕ್ಕೆ ಎಷ್ಟೋ ಬಡವರಿಗೆ ತುಂಬಾನೇ ಸಹಾಯ ಆಗ್ತಿದೆ ಸಿಸ್ಟರ್. ಎಸ್ ಸಿಸ್ಟರ್, ಅವರು ಈಗ ಬ್ಯಾಂಗ್ಳೂರಲ್ಲಿದ್ದಾರೆ. ಸಂಜಯ್ ನಿಂಗೆ ಗೊತ್ತಾ? ಅವರೀಗ ಸಂಜಯ್ ಪಾಟೀಲ್ ಆಗಿಲ್ಲ, ಆರ್ಯವರ್ಧನ್ ಆಗಿ ಈ ಸಮಾಜಕ್ಕೊಂದು ಆಧಾರ ಸ್ತಂಭವಾಗಿ ನೆರಳಾಗಿ ಬದುಕ್ತಾ ಇದ್ದಾರೆ. ವರ್ಧನ್ ಸಂಸ್ಥೆಯ ಮಾಲೀಕರಾಗಿ ಜಗತ್ತಿನ ಶ್ರೀಮಂತರಲ್ಲಿ ಒಬ್ಬರಾಗಿದ್ದಾರೆ. ವರ್ಧನ್ ಗ್ರೂಪ್ ಓನರ್. ಆ ಸಂಸ್ಥೆಯಿಂದ ನಮ್ಮ ಸ್ಕೂಲ್ಗೆ ಸಾಕಷ್ಟು ಫಂಡ್ಸ್ ಬಂದಿದೆ. ಬಟ್ ರಾಜನ್ ಸರ್ ಯಾಕೇನು ಹೇಳಿಲ್ಲ ಅಂತ ನನಗೆ ಗೊತ್ತಾಗ್ತಿಲ್ಲ. ಎನಿವೆ, ಸಂಜಯ್ ಇಲ್ಲೇ ಇದ್ರು ಅಂತ ನಿಮ್ಮಿಂದ ಗೊತ್ತಾಯ್ತಲ್ಲ, ಅದು ಸಾಕು ನನಗೆ. ಮುಂದಿನ ನಾನು ನೋಡ್ಕೋತೀನಿ. ನಾನೊಂದು ವಿಷಯ ಕೇಳಲ್ಲ ನಿನ್ಗೆ? ಎಸ್ ಸಿಸ್ಟರ್. ನಿನ್ಗೆ ಅವ್ರು ಆರ್ಯವರ್ಧನ್ ಆಗಿದ್ದಾರೆ ಅಂತ ಗೊತ್ತಿರುವಾಗ ಅವರನ್ನು ನೋಡ್ಕೊಂಡು ಇಲ್ಲಿಗೆ ಯಾಕೆ ಬಂದೆ? ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ಯಾರು ಫ್ರೆಂಡ್ ಇಲ್ಲ ಅಂತ ಹೇಳಿದ್ರಲ್ಲ, ಈಗ ನಾನೇ ಅವ್ರ ಬೆಸ್ಟ್ ಫ್ರೆಂಡ್, ಗರ್ಲ್ ಫ್ರೆಂಡ್, ಲವರ್. ಅವರನ್ನ ಮದ್ವೆ ಆಗೋ ಹುಡುಗಿ. ಅವ್ರಿಗೀಗ ನನ್ನ ಸಹಾಯ ಬೇಕಾಗಿದೆ ಸಿಸ್ಟರ್, ಅದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಸಹಾಯನ? ಅಲ್ಲ, ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನಿನಗೂ ಸಂಜೆಗೂ ಏಜ್ ಡಿಫ್ರೆನ್ಸ್ ಬಗ್ಗೆ ಕೇಳ್ತಿದ್ದೀರಾ? ನನಗೂ ಅವ್ರಿಗೂ 25 ವರ್ಷ ಡಿಫ್ರೆನ್ಸ್ ಇದೆ. ಬಟ್ ನಾವಿಬ್ರು ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತೀವಿ ಸಿಸ್ಟರ್. ಇದಕ್ಕೆ ನಮ್ಮ ಅಪ್ಪ ಅಮ್ಮನ ಒಪ್ಪಿಗೆ ಕೂಡ ಇದೆ. ಅವ್ರ ಒಪ್ಪಿಗೆನೂ ಇದೆ. ಇಟ್ಸ್ ಪ್ರೇಯರ್ ಟೈಮ್. ಓಕೆ ಸಿಸ್ಟರ್, ನಾನು ರಾಜನ್ ಸರ್ನ ಮೀಟ್ ಮಾಡ್ಕೊಂಡು ಬರ್ತೀನಿ. ಈಗ ಅವ್ರ ಹತ್ರ ಕೇಳೋದು ತುಂಬಾನೇ ಇದೆ. ಥ್ಯಾಂಕ್ಸ್ ಸಿಸ್ಟರ್. ಎಷ್ಟು ದಿವಸದಿಂದ ತಲೆನೋವು ಅಂದ್ರಿ? ದಿನಗಟ್ಲೆಯಿಂದ ಏನಿಲ್ಲ ಡಾಕ್ಟ್ರೆ, ಮಾಮೂಲಿ ತಲೆನೋವು ಅಷ್ಟೇ. ನಾರ್ಮಲ್ ಆದ್ರೆ ಡಾಕ್ಟ್ರು ಬೇಡ ಸರ್. ನಾನು ಅದನ್ನೇ ಹೇಳಿದ್ದು, ನೀವು ಮನೆವರೆಗೂ ಬಂದು ನನ್ನ ನೋಡೋ ಅವಶ್ಯಕತೆನೇ ಇರಲಿಲ್ಲ ಡಾಕ್ಟ್ರೆ. ಈ ಝೇಂಡೆ ಸುಮ್ಮನೆ ನಿಮ್ಮನ್ನು ಕರೆಸಿ ನಿಮಗೆ ತೊಂದರೆ ಕೊಟ್ಟ. ನಾ ಬಂದಿದ್ದು ಒಳ್ಳೇದೇ ಆಯ್ತಲ್ಲ, ನಿಮ್ಮನ್ನು ನೋಡಿ ತುಂಬಾ ದಿವಸ ಆಗಿತ್ತಲ್ಲ. ನೀವು ಸರಿಯಾಗಿ ನಿದ್ದೆ ಮಾಡ್ತಿಲ್ಲ ಅನ್ಸತ್ತೆ. ವರ್ಕ್ ಸ್ಟ್ರೆಸ್, ಅದಕ್ಕೆ ತಲೆನೋವು ಬಂದಿರಬೇಕು. ಕೆಲಸ ಮುಖ್ಯ, ಐ ಅಗ್ರಿ. ಆದ್ರೆ ಅದಕ್ಕಿಂತ ಆರೋಗ್ಯ ಮುಖ್ಯ ಅಲ್ವಾ ಸರ್? ಸ್ವಲ್ಪ ಗಮನ ಕೊಡಿ ಪ್ಲೀಸ್. ಕೆಲಸದಲ್ಲಿ ಇಷ್ಟೊಂದು ಆಕ್ಯುಪೈಡ್ ಆದ್ರೆ ಅದು ನಿಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ. ನಮ್ಮ ದೇಹದಲ್ಲಿನ ಡ್ಯಾಮೇಜ್ ಸೆಲ್ಸು, ಮಾನಸಿಕ ಒತ್ತಡ ಎಲ್ಲಾನು ಹೀಲ್ ಮಾಡೋದು ನಿದ್ದೆ. ಎಷ್ಟೋ ಕಾಯಿಲೆಗಳು ನಿದ್ದೆಯಲ್ಲಿ ಕಂಟ್ರೋಲಿಗೆ ಬರುತ್ತೆ, ಗೊತ್ತಿದ್ಯಾ? ಯು ಕಾಂಟ್ ಇಗ್ನೋರ್ ಸ್ಲೀಪ್, ಆರ್ಯ ಸರ್. ನಿದ್ದೆನೋ ಮಾಡ್ತಾರೆ, ಆದ್ರೆ ಅದವ್ರಿಗೆ ಗೊತ್ತಾಗಲ್ಲ ಅನ್ಸುತ್ತೆ. ಮಾನ್ಸಿ, ನೋ, ಐ ಆಮ್ ನಾಟ್ ಕಿಡಿಂಗ್. ಬ್ರೋ ಇನ್ ಲಾ ನಿದ್ದೆ ನಡೀತಾರಲ್ವಾ, ಅದವ್ರಿಗೆ ಗೊತ್ತಾಗಲ್ಲ ಅಂತ ಅನ್ಸುತ್ತೆ.
ನಿದ್ದೆಯಲ್ಲಿ ನಡೀತಾರ? ರಿಯಲಿ? ಸೋಮ್ನಾಂಬ್ಯುಲಿಸಮ್ ಇದೆಯಾ? ಆನ್ಸಿ, ಸುಮ್ಮನಿರು. ಡಾಕ್ಟರ್, ಹಾಗೇನಿಲ್ಲ. ಇವಳು ಸುಮ್ಮನೆ ಹಾಗೆ ಮಾತಾಡ್ತಿದ್ದಾಳೆ. ನಾನೇನ್ ಸುಮ್ನೆ ಹೇಳ್ತಿಲ್ಲ. ರಾತ್ರಿ ಎದ್ದು ಓಡಾಡೋದನ್ನ ನಾನೇ ನೋಡಿದ್ದೀನಿ. ಎದಕ್ ಹಂಗಂತೀರಿ ಅಮಾನ್ಸ್ಯಮ್ಮ ಅವ್ರ? ದೊಡ್ಡ ಸಾಹೇಬ್ರಿಗೆ ಅಂಥದ್ದೇನಿಲ್ಲ. ಅವ್ರ ಕೆಲಸಕ್ಕೆ ಹಗಲು ರಾತ್ರಿ ಅನ್ಬೋದು ಇರುವುದಿಲ್ಲ. ಡಾಕ್ಟ್ರೆ, ಮಾಸ್ಯಮ್ಮ ಅವ್ರು ತಪ್ಪು ತಿಳ್ಕೊಂಡಾರ. ಅಂಥದ್ದೇನಿಲ್ರಿ. ನನ್ ಮಾತಿಗಿಂತ ಈ ಮನೇಲಿ ಇವ್ರ ಮಾತಿಗೆನೆ ಬೆಲೆ ಜಾಸ್ತಿ. ಓಕೆ, ಮಾತ್ರೆ ಕೊಡ್ತೀನಿ, ತಗೊಳ್ಳಿ. 8 to 10 ಅವರ್ಸ್ ಚೆನ್ನಾಗಿ ನಿದ್ದೆ ಬರುತ್ತೆ. ಎದ್ದಾಗ ತಲೆನೋವೇನಾದ್ರೂ ಇದ್ರೆ ನನಗೆ ಫೋನ್ ಮಾಡಿ ತಿಳಿಸಿ, ನೋಡೋಣ. ಟೇಕ್ ರೆಸ್ಟ್. ಶಶಿ, ಆರ್ಯ, ಎಲ್ಲ ಸರಿ ಹೋಗುತ್ತೆ. ಮಾತ್ರೆ ತಗೊಂಡು ರೆಸ್ಟ್ ತಗೋ. ಚಂಡೆ, ಅನು ಹೇಗಿದ್ದಾಳೆ, ಎಲ್ಲಿದ್ದಾಳೆ ಅನ್ನೋದನ್ನ ಸ್ವಲ್ಪ ನೋಡ್ಕೊ. ನಾನು ನೋಡ್ಕೋತೀನಿ. ಈ ಮಾತ್ರೆ ತಗೊಂಡ್ರೆ ಅಷ್ಟು ತಗೋ. ಬಾ. ರಂಗರಾಜನ್ ಸರ್, ನೀವು ಬಾಗ್ಲು ತೆಗೆಯೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ಸರ್, ನಾನು ನಿಮ್ಮ ಹತ್ರ ವಾದ ಮಾಡ್ತಿಲ್ಲ, ನಾನು ನಿಮ್ಮ ಹತ್ರ ಬೇಡ್ಕೋತಾ ಇದ್ದೀನಿ. ಪ್ಲೀಸ್ ಹೆಲ್ಪ್ ಮಾಡಿ ಸರ್. ಈ ವಿಷಯದಲ್ಲಿ ನೀವಲ್ದೆ ಇನ್ಯಾರು ಹೆಲ್ಪ್ ಮಾಡಕ್ಕಾಗಲ್ಲ. ಇದು ಒಬ್ರು ಜೀವನದ ಪ್ರಶ್ನೆ. ಇಲ್ಲಿ ನಿಮ್ ಕಣ್ಮುಂದೆ ಓಡಾಡಿದ ವ್ಯಕ್ತಿಯ ಮುಂದಿನ ಬದುಕಿನ ಪ್ರಶ್ನೆ. ಅವ್ರ ಮುಂದಿನ ಬದುಕು ಚೆನ್ನಾಗಿರ್ಬೇಕು ಅಂದ್ರೆ ಹಿಂದೆ ನಡೆದಿದ್ದೆಲ್ಲಾನು ನೀವು ನನಗೆ ಹೇಳಲೇಬೇಕು. ಪ್ಲೀಸ್ ಸರ್. ಬಾ. $3,998, 3,999, 4,000. ಹಬ್ಬ, 4,000 ನಕ್ಷತ್ರಗಳನ್ನು ಎಣಿಸಿದ್ದೆ ನಾನು. ಇನ್ನು ಎಷ್ಟು ಎಣಿಸ್ಲಿ ಹೇಳು? ಶಾಲೆಯಲ್ಲಿ ಕಲ್ತಿರೋ ಲೆಕ್ಕ ಎಲ್ಲ ಮಬ್ಬಾಗ್ತಿದೆ. ನೀವೆಲ್ಲಾ ನಕ್ಷತ್ರನು ಎಣ್ಸ್ ಮುಗ್ಸೋವರೆಗೂ ನಾನ್ ನಿಮ್ ಜೊತೆನೆ ಇರ್ತೀನಿ, ಆಮೇಲೆ ಹೋಗ್ತೀನಿ. ಓ, ನಾನು ಪೂರ್ತಿಯಾಗಿ ಎಣ್ಸಕ್ಕಾಗಲ್ಲ ಅಂತ ಈ ಸವಾಲ? ಈ ಸವಾಲ್ ನನಗೆ ಇಷ್ಟ ಆಯ್ತು. ನೀನು ನನ್ನನ್ನು ಯಾವತ್ತಿಗೂ ಬಿಟ್ಟು ಹೋಗಲ್ವಲ್ಲ? ನೀವ್ ಎಣ್ಸಿದ್ರು ಎಣಿಸ್ಬಿಡ್ತೀರಾ, ಹೇಳಕ್ಕಾಗಲ್ಲ. ಆದ್ರೆ ನನ್ ಧೈರ್ಯ ಏನ್ ಗೊತ್ತಾ, ನೀವೆಷ್ಟೇ ಸರಿಯಾಗಿ ನಕ್ಷತ್ರನ ಎಣ್ಸಿದ್ರು ಒಂದನ್ನ ಬಿಟ್ಟೇ ಬಿಡ್ತೀರಾ. ಯಾವ ನಕ್ಷತ್ರ ಅದು? ಅಲ್ಲಿಗೆ 2 ನಕ್ಷತ್ರಗಳನ್ನ ಬಿಟ್ಟೆ. ಎರಡನೇದು ಮಪ್ಪಂದ್ರಿ, ಈಗ ಕರೆಕ್ಟ್ ಆಗಿ ಹೇಳ್ತಿರೋ ಹಾಗಿದೆ. ಈಗ
ನಿನ್ನ ಕಾಲ್ ಮೇಲೆ ಮಲಗಿದ್ದೀನಲ್ಲ, ನಾನು ಮತ್ತೆ ಸ್ಕೂಲ್ ಹುಡುಗ ಆಗೋದೆ. ಸರ್, ಮೇಲ್ ಕಾಣುತ್ತಲ್ಲ ನಕ್ಷತ್ರ, ಅದ್ರಲ್ಲಿ ಏನ್ ಕಾಣುತ್ತೆ ನಿಮ್ಗೆ? ನನಗೆ ಯೋಚಿಸಿ ಹುಡ್ಕೋ ಅಗತ್ಯ ಇಲ್ಲ, ನೀವ್ ಅನ್ಕೊಳ್ಳಿ ಅದೇ ಕಾಣಿಸತ್ತೆ. ಓ, ನಾನೇನ್ ಅನ್ಕೋತೀನೋ ಅದೇ ಕಾಣುತ್ತಾ? ಹಾಗಾದ್ರೆ ನಿನಗೇನ್ ಕಾಣುತ್ತೆ? ನನ್ಗೀಗ ಅಂಬ್ರೆಲ್ಲ ಕಾಣಿಸ್ತಿದೆ, ಸಣ್ಣದ ಕೊಡೆ. ನನಗೀಗ ಹಕ್ಕಿ, 2 ರೆಕ್ಕೆ, ಕೊಕ್ಕು. ನನ್ಗೀಗ 2 ಜೋಡಿ ಹೃದಯಗಳು ಕಾಣಿಸ್ತಾ ಇದೆ. ನಮ್ದೇನಾ ಅದು? ಅಲ್ಲೊಂದ್ ಹೆಲಿಕಾಪ್ಟರ್ ಬರ್ತಿದೆ. ಹೆಲಿಕಾಪ್ಟರ್ ಅಂದ್ಮೇಲೆ ಅದು ನಮ್ದೇನೆ. ನನಗೀಗ ಅನು, ವಿಲ್ ಯು ಮ್ಯಾರಿ ಮೀ ಅಂತ ಬರ್ದಿರೋ ಹೂದೋಟ ಕಾಣಿಸ್ತಿದೆ. ಐ ಲವ್ ಯು ಅನು. ನನ್ನನ್ನ ಯಾವತ್ತು ಬಿಟ್ಟು ಹೋಗ್ಬೇಡ. ಡೋಂಟ್ ಲೀವ್ ಮೀ ಎವರ್, ಎವರ್. ಹೇಳಿದ್ನಲ್ಲ, ನಕ್ಷತ್ರಗಳನ್ನ ಎಣಿಸಿ ಮುಗಿಯೋವರೆಗೂ. ಈಗ ನಿಮಗ್ ಸುಸ್ತಾಗಿದೆ, ನೀವು ಮಲ್ಕೊಳ್ಳಿ. ತಾಯಿ, ನಿನ್ ಸನ್ನಿಧಿಗನು ಬರಕ್ಕಾಗ್ಲಿಲ್ಲ ಅಂತ ಕೋಪ ಮಾಡ್ಕೋಬೇಡವ. ಅವಳು ಮೊದ್ಲು ಸೌದತ್ತಿಗೆ ಬಂದು ಆಮೇಲೆ ಊಟಿಗೆ ಹೋಗಿದ್ದಿದ್ರೆ ನನಗೂ ಸಮಾಧಾನ ಆಗಿರ್ತಿತ್ತು. ಆದ್ರೆ ಅವಳು ಊಟಿಯಿಂದ ಅದು ಯಾವಾಗ ಓಡ್ತಾಳೋ ಗೊತ್ತಿಲ್ಲ. ಆದ್ರೆ ನೀನ್ ಜೊತೆಗಿದ್ದು ಅವಳನ್ನ ಕಾಯ್ಬೇಕು. ದೇವ್ರ ಹತ್ರ ಏನ್ ಕೇಳ್ಕೊಂಡೆ ಪುಷ್ಪ? ನಮ್ಮ ಅನುಗ್ ಒಳ್ಳೇದಾಗ್ಲಿ ಅಂತಾನ? ಅನು ಇಂಥ ಒಂದು ನಿರ್ಧಾರ ತಗೋತಾಳೆ ಅಂತ ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ ಪುಷ್ಪ. ಆರ್ಯ ಸರ್ನೇ ಬೇಡ ಅನ್ಬಿಟ್ಲಲ್ಲ. ಅವ್ರನ್ನ ದೇವ್ರ ತರ ನೋಡ್ತಾ ಇದ್ಲು. ಈಗ ಅವಳ ಮನ್ಸಲ್ಲಿ ಏನ್ ನಡೀತಿದ್ಯೋ ಏನೋ. ಆದಷ್ಟು ಬೇಗ ಅವಳ ಮನ್ಸನ್ನ ಬದಲಾಯಿಸ್ಕೊಂಡ್ರೆ ಒಳ್ಳೇದು. ನಮ್ಮ ಮಗಳು, ನಾವು ಅವಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀವಿ ಅಂತ ನಾವ್ ಅನ್ಕೋತೀವಿ. ಆದ್ರೆ ನಮಗೆ ಗೊತ್ತಾಗದೆ ನಮ್ಮ ಮಕ್ಕಳು ನಮ್ಮನ್ನು ಮೀರಿ ಬೆಳೆದ್ ಬಿಡ್ತಾರಲ್ಲ. ಉಧೋ ಉಧೋ ಎಲ್ಲಮ್ಮ, ಹೊತ್ತು ಮುಗಿಯಾಕ್ ಹತ್ತದ, ಚಿಂತೆ ಯಾಕೆ ಮಾಡಕ್ ಹತ್ತೀರಿ? ನಿಮ್ ಮಗಳನ್ನ ಹ್ಯಾಂಗ್ ಕರ್ಸ್ಕೋಬೇಕಂತ ಆಕಿಗ್ ಗೊತ್ತದ. ನಾನ್ ನಿನಗ್ ಹೇಳಲಿಲ್ಲ ಏನ್ ಪುಷ್ಪ? ನಮ್ಮನ್ನೆಲ್ಲ ಕಾಯೋ ತಾಯಿಗೆ ನಮ್ಗೋಸ್ಕರ ಕಾಯಕ್ಕೂ ಗೊತ್ತದ. ಚಿಂತಿ ಬೇಡ, ಒಳ್ಳೇದೇ ಆಗ್ತದ. ಉದೋ ಉದೋ ಎಲ್ಲಮ್ಮ, ಉದೋ 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 ಉದೋ